ಇನ್ನು ಸಿಎಂ ಸಿದ್ದರಾಮಯ್ಯ ಮಂಡಿಸಿದ 15ನೇ ಬಜೆಟ್ಗೆ ದೋಸ್ತಿಗಳು ಗುಮ್ಮಿದ್ದಾರೆ. ಹಾಡುಗಳ ಮೂಲಕವೇ ಸರ್ಕಾರಕ್ಕೆ ವಿಪಕ್ಷಗಳು ಚಾಟಿ ಬೀಸಿವೆ. ಇನ್ನು ಬಜೆಟ್ನಲ್ಲಿ ಏನಿಲ್ಲ ಬರೀ ಓಳು ಅಂತ ವ್ಯಂಗ್ಯ ಮಾಡಿದ್ದಾರೆ. ಹೇಗಿತ್ತು ರಿಯಾಕ್ಷನ್ ಬನ್ನಿ ನೋಡೋಣ. ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷವೇ ದೇಶದ ಹಲವು ರಾಜ್ಯಗಳಿಗೆ ಆಡಳಿತದಲ್ಲಿರುವ ಕಾರಣ ಅವರಿಗೆ ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಾಗುತ್ತಿಲ್ಲ. ಜನವಿರೋಧಿ ಕಾಂಗ್ರೆಸ್ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನಿಲ್ಲ ಅಂತ ಆಯ್ತು. ಇದು ಬೋಗಸ್ ಬಜೆಟ್. ಈ ಬಜೆಟ್ನಲ್ಲಿ ಏನಿಲ್ಲ ಬರೀ ಓಳು. ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಸಿಎಂ ಬಜೆಟ್ ಓದ್ತಾ ಇದ್ದಾಗಲೇ ಸಭಾತ್ಯಾಗ ಮಾಡಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಶಕ್ತಿಸೌಧದ ಮೆಟ್ಟಿಲು ಬಳಿ ಪ್ರತಿಭಟನೆ ನಡೆಸಿದ್ರು. ಭಿತ್ತಿ ಪತ್ರ ಹಿಡಿದು ಸರ್ಕಾರದ ಬಜೆಟ್ಗೆ ವ್ಯಂಗ್ಯದ ಚಾಟಿ ಬೀಸಿದ್ರು. ಸಿದ್ದು ಗ್ಯಾರಂಟಿ ಬಜೆಟ್ಗೆ ಗುಮ್ಮಿದ ದೋಸ್ತಿಗಳು. ಬಜೆಟ್ನಲ್ಲಿ ಏನಿಲ್ಲ ಬರೀ ಓಳು ಎಂದು ವ್ಯಂಗ್ಯ. ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬೆಳಗ್ಗೆ 10:15 ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಓದೋದಕ್ಕೆ ಆಗಷ್ಟೇ ಶುರು ಮಾಡಿದ್ರು. ಮಾತಿನುದ್ದಕ್ಕೂ ಅನುದಾನ ವಿಚಾರ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರವನ್ನ ಕುಟುಕಿದ್ರು. ಇದಕ್ಕೆ ರೊಚ್ಚಿಗೆದ್ದ ಬಿಜೆಪಿ ಸದಸ್ಯರು ಏನಿಲ್ಲ ಅನ್ನುತ್ತಲೇ ಸಭಾತ್ಯಾಗ ಮಾಡಿದ್ರು. ಹೊರಬಂದು ಧರಣಿ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಹುಶಃ ನಮ್ಮ ರಾಜ್ಯವನ್ನ ಇವತ್ತಿನ ಅವರ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ, ವಿನಾಶ ಕಾಲಕ್ಕೆ ಬುನಾದಿಯನ್ನ ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನಿಲ್ಲ ಬೆಂಗಳೂರಿಗೆ ಏನಿಲ್ಲ ರೈತರಿಗೆ ಏನೂ ಇಲ್ಲ, ಏನಿಲ್ಲ ದಲಿತರಿಗೆ ಏನಿಲ್ಲ. ಕೊನೆಗೆ ಸಿದ್ದರಾಮಯ್ಯನವರ ಟೋಪಿನೇ ಗ್ಯಾರಂಟಿ. ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಬಜೆಟ್ ಇದು. ಅಭಿವೃದ್ಧಿಯ ಶೂನ್ಯ, ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರೋದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಈ ಬಜೆಟ್ನಲ್ಲಿ ಆಗಿದೆ. ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಏನಿಲ್ಲ ಎಂದವರಿಗೆ ತಲೆಯಲ್ಲಿ ಏನೂ ಇಲ್ಲ ಅಂತ ತಿವಿದ್ರು. ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನಿಲ್ಲ ಅಂತ ಆಯ್ತು. ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗ್ಲಾರ್ದ ತುತ್ತು. ವಸ್ತು ಸ್ಥಿತಿ ಹೇಳಿದ್ರೆ ನುಂಗ್ಲಾರ್ದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಒಂದ್ ಕಡೆ ಬಜೆಟ್ ವಿರುದ್ಧ ಕೇಸರಿ ಪಡೆ ಸರಣಿ ವಾಗ್ದಾಳಿ ನಡೆಸ್ತಾ ಇದ್ರೆ, ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಬಜೆಟ್ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಬಜೆಟ್ಗೆ ಬಹುಪರಾಕ್ ಹೇಳಿದ್ದಾರೆ. ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಮಾತ್ರ, ಮಿಕ್ಕದ ಯಾವುದು ಕೇಳಬೇಡಿ. ಇದರ ನಡುವೆ ಬಜೆಟ್ ಮಂಡಿಸಿದ್ದ ಸಿಎಂ ಸಿದ್ದರಾಮಯ್ಯರನ್ನ ಶಾಸಕ ಜನಾರ್ದನ್ ರೆಡ್ಡಿ ಭೇಟಿಯಾಗಿ ಕೈ ಕುಲುಕಿದ್ದು ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, TV9.